ಎಡಭಾಗಗಳಲ್ಲಿ ರಸ್ತೆ ಒತ್ತುವರಿ ತೆರವುಗೊಳಿಸುವ ಕಾರ್ಯಕ್ರಮವನ್ನು ನಾವು ನಮ್ಮ ರೈತ ಸಂಘ ಅಧ್ಯಕ್ಷರಾದ ಕರ್ಗೋಸ್ಕರವರಿಗೆ ಈ ವಿಚಾರವನ್ನು ತಿಳಿಸಿದ್ವಿ. ನಮ್ಮೂರಲ್ಲಿ ಈ ಥರ ಒಂದು ಸಮಸ್ಯೆ ಆಗ್ತಾ ಇದೆ. ಹಲವಾರು ವರ್ಷಗಳಿಂದ ಇದೇ ಒಂದು ಸಮಸ್ಯೆ ಇದೆ. ಅಲ್ಲಿ 24 ಗಂಟೆ ವೆಹಿಕಲ್ಗಳು, ಶಾಲಾ ವಾಹನಗಳು, ರೈತರ ಟ್ಯಾಕ್ಟ್ರಿಗಳು ಓಡಾಡ್ತಾ ಇರ್ತವೆ. ಒಂದು ವೆಹಿಕಲ್ ಇನ್ನೊಂದು ವೆಹಿಕಲ್ ಬರ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಈ ಥರ ತುಂಬ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಇಂಜಿನಿಯರ್ಗಳನ್ನು ಈ ಹಿಂದೆ ನಾವು ಮಾತಾಡಿದ್ವಿ. ಆಮೇಲೆ ಇದರಿಂದ ಯಾವುದೋ PMJSY ಇಂದ ಒಂದು ರಸ್ತೆ ಮಾಡಿದ್ರು, ಟಾರ್ ರೋಡು. ಆವಾಗ ನಾವೆಲ್ಲ ಊರಿನ ಗ್ರಾಮಸ್ಥರೆಲ್ಲ ಹೋಗಿ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ವಿ, ನಿಮ್ದೇನಿದೆ ಅದನ್ನು ಸರ್ವೆ ಮಾಡಿಬಿಟ್ಟು ಅವರ ರೈತರ ಜಮೀನುಗಳು, ನಮ್ಗೆ ಯಾರು ಅವ್ರವ್ರ ಸ್ವಂತ ಜಮೀನುಗಳು ಯಾವುದೂ ಬೇಡ, ಅದು ಏನಿದೆ ಅವ್ರದ್ದು ಪಾಣಿ ಒಳಗೆ ಅವ್ರ ಜಮೀನನ್ನು ಬಿಟ್ಬಿಟ್ಟು ಉಳಿದ ಜಮೀನು ಏನಿದೆ ಅದನ್ನು ಅಳತೆ ಮಾಡಿಸಿ ಸರ್ವೆ ಮಾಡಿಬಿಟ್ಟು ರಸ್ತೆಗೆ ಅವಕಾಶ ಮಾಡಿಕೊಡಿ ಅಂತ ಈ ಹಿಂದೆ ಕೇಳಿದ್ವಿ ಸರ್. ನಾವು ಭಾಳ ಸರಿ ಕೇಳ್ಕೊಂಡಿದ್ವಿ. ಆದರೆ ಅವರು ನಮ್ಮ ಮನವಿಗೆ ನಮ್ಮ ಗೌಡರು, ನಾವು ಕರಿಯಪ್ಪ ಅವ್ರು, ನಾವೆಲ್ಲ 4-5 ಸರಿ ವಿಚಾರ ಮಾಡಿದ್ವಿ, ಕೇಳಲಿಲ್ಲ, ಸ್ಪಂದನೆ ಮಾಡಲಿಲ್ಲ. ಈಗ ಮೊನ್ನೆ ಒಂದು 2 ಸರಿ ಒಂದು ಟ್ಯಾಕ್ಟ್ರಿ, ಒಂದು ಗಾಡಿಗಳು ಅಲ್ಲಿ ಇದೇ ಥರ ಸಮಸ್ಯೆ ಆಗಿ ಚಾನಲಿಗೆ ಏನು ಅಲ್ಪ ಸ್ವಲ್ಪದಲ್ಲಿ ಪ್ರಮಾದದಿಂದ ಬಚಾವಾದ್ರು. ಅದು 106 ಅಡಿ ಹಾಳಾಯ್ತು. ಅದು 30 ಒಂದು ಅಕಸ್ಮಾತ್ ಒಂದು ವೆಹಿಕಲ್ ಕೆಳಗೆ ಬಿದ್ದರೆ ಸರ್ 30 ಅಡಿ ಪ್ರಪಾತ ಇದೆ. ಪ್ರಪಾತಕ್ಕೆ ಕೆಳಗೆ ಬೀಳ್ಬೇಕು. ಈಗ ಮುಂದೆ ನಾವೇನು ತಿಳ್ಕೊಂಡು, ಈಗ ಮೊದಲೇ ವೆಹಿಕಲ್ಗಳು ಹೆಚ್ಚಾಗಿ ಓಡಾಡ್ತಾ ಇದ್ದಿಲ್ಲ. ಈಗ ರೋಡು ಇಂಪ್ರೂವ್ಮೆಂಟ್ ಆದಮೇಲೆ ಅಲ್ಲಿ ವೆಹಿಕಲ್ಗಳು, ಈಗ ಶಿವಮೊಗ್ಗದಿಂದ ಬರೋ ವೆಹಿಕಲ್ ನೇರವಾಗಿ ಹಿರೇಕಲ್ ಮಠಕ್ಕಾಗಲಿ ಆನಂತರ ನ್ಯಾಂತಿಗಾಗಲಿ ಈ ಕಡೆಯಿಂದನೇ ಹೆಚ್ಚಿನ ವೆಹಿಕಲ್ ಓಡಾಡ್ತಾ ಇದ್ದಾವೆ, ರೋಡ್ ಚೆನ್ನಾಗಿದೆ ಅಂತೇಳಿ. ಹೀಗೆ ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಾವು ಅದಕ್ಕೆ ಕರ್ಮಸಪ್ಪ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಂಡು ಅದಕ್ಕೆ ಅವ್ರು ಬಂದು ನಾವು ಬರ್ತೀವಿ, ಬಂದು ಇವತ್ತು ಅದೇನಾದರೂ ಒಂದು ಅದನ್ನು ಸರ್ಕಾರದ ಲೆವೆಲಲ್ಲಿ ಅಥವಾ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದರು. ನಮ್ಮ ಮನವಿಗೆ ಹೋಗೊಟ್ಟಿ ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದಿಂದ ಅವರಿಗೆ ತುಂಬ ಹೃದಯದಿಂದ ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಅವ್ರು ದಯವಿಟ್ಟು ಇದನ್ನು ನೀವು ನಿಮ್ಮ ನೇತೃತ್ವದಲ್ಲೇ, ಈಗ ನಮಗೆ ಯಾವ ಅಧಿಕಾರಿಗಳು ನಮ್ಮನ್ನು ಮಾತು ಕೇಳ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ, ನಿಮ್ಮನ್ನು ಆ ಉದ್ದೇಶಕ್ಕೆ ನಾವು ಕರೆಸಿರೋದು. ನೀವು ಇದನ್ನು ಒಂದು ಛಲ ಬಿಡದೆ ಇದೊಂದು ಕಾರ್ಯಕ್ರಮವನ್ನು, ನಮ್ಮದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಧ್ಯಕ್ಷ. ನಿಮ್ಮ ನೇತೃತ್ವದಲ್ಲಿ ನಾವು ನಿಮ್ಮ ಮೇಲೆ ಭರವಸೆ ಇಟ್ಟು ಕರ್ಸ್ಕೊಂಡಿದ್ದೀವಿ. ಈ ಒಂದು ಕಾರ್ಯವನ್ನು ನೀವು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇದನ್ನು ಹೆಚ್ಚಿನ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ತಾವು ತಮ್ಮ ಗಮನಕ್ಕೆ ತಂದಿದ್ದೀವಿ. ತಮ್ಮ ಮುಂದಿನ ನಿರ್ಧಾರವನ್ನು ತಮಗೆ ಬಿಟ್ಟಿದ್ದೀವಿ ಸರ್. ರೈತ ಸಂಘದ ಮುಖಂಡರುಗಳೇ, ಸುಂದರಕಟ್ಟೆಯ ಗ್ರಾಮಸ್ಥರೇ, ಇಲ್ಲಿ ನಾವು ಸೇರ್ಕೊಂಡಿರೋದು ಯಾಕಪ್ಪ ಅಂದರೆ, ಈ ಹಿರೇಮಠ ಟು ಬಿದ್ರಗಡ್ಡೆ ಚಾನಲ್ ಮೇಲಿಂದ ಕಾಂಕ್ರೀಟ್ ಟಾರ್ ರೋಡ್ ಮಾಡಿದ್ದಾರೆ. ಆ ಟಾರ್ ರೋಡ್ ಮಾಡಿಬಿಟ್ಟಾರೆ ನಾವು ಹೋಗಿ ಅದನ್ನು ಅಗಲೀಕರಣ ಮಾಡಿರಿ, ಅರ್ಥ ಮಾಡಬೇಡ್ರಿ ಅಂತ ಹೇಳಿದರೆ ನಮ್ಮ ಮಾತನ್ನು ಯಾರೂ ಗಮನಕ್ಕೆ ತಗೊಳ್ಳಲ್ಲ. ಆಮೇಲೆ ಇಂಜಿನಿಯರ್ ಇದ್ದರೆ ಹೊಲದಲ್ಲ, ಹೊಲದಲ್ಲಿ ಇಂಜಿನಿಯರ್ ಇಲ್ಲ. ನಾವು ಯಾರು ಹೊಲ ಮೇಲೂ ಇದನ್ನು ಅಪಪ್ರಚಾರ ಮಾಡಿ ಬಿಟ್ಕೊಡ್ರಿ ಮಾಡಿಕೊಡ್ರಿ ಅನ್ನೋಕ್ಕೆ ಬರಲ್ಲ. ಇದನ್ನು ಡಿಪಾರ್ಟ್ಮೆಂಟಲ್ಲಿ ಮಾಡಬೇಕು. ಯಾವ ಡಿಪಾರ್ಟ್ಮೆಂಟು? ಚಾನಲ್ ಡಿಪಾರ್ಟ್ಮೆಂಟ್ನವರು. ಅದು ಯಾವ ಡಿಪಾರ್ಟ್ಮೆಂಟು, ಯಾವ ನೀರಾವರಿ ಅನ್ನೋದು ನಮ್ಮ ರೈತರುಗಳಿಗೆ ಏನೂ ಗೊತ್ತಿಲ್ಲ. ಏನಪ್ಪ, ಏನಾರ ಅಪಾಯ ಆದರೆ ಚಾನಲ್ ಅಗಲೀಕರಣ ಮಾಡ್ತಾ ಇದ್ದರೆ ಏನಾರ ಅಪಾಯ ಆದರೆ ಇದಕ್ಕೆ ಚಾನಲ್ ಡಿಪಾರ್ಟ್ಮೆಂಟ್ನವರೇ ಹೊಣೆ ಅನ್ನೋ ಒಂದು ಅಭಿಪ್ರಾಯವನ್ನು ನಾನು ತಿಳಿಸ್ತೇನೆ. ನಮಸ್ಕಾರಗಳು. ಕೆಲಸ ಇದು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ, ಇದು ಸಮಾಜ ಸೇವೆ. ಅಲ್ಲಿ ಹೋಗಿ ನೋಡಿದರೆ ಅದರ ಚಿಂತನೆ ಗೊತ್ತಾಗುತ್ತೆ, ಎಷ್ಟು ಆಳ ಹೋಗುತ್ತೆ, ಯಾವ ಥರ ಮಾಡಿದ್ದಾರೆ, ತಂತಿ ಬೇಲಿನೆಲ್ಲ ಹಾಕಿದ್ದಾರೆ, ಓಡಾಡೋಕ್ಕೆ ಆಗಲ್ಲ ಅಂತ ಒಂದು ನಮ್ಮ ರೈತರೇ ಆ ಥರ ಮಾಡಿದ್ಮೇಲೆ ಏನು ಮಾಡೋಕ್ಕಾಗುತ್ತೆ? ರೈತ ಸಂಘದವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಇತ್ತು. ರೈತರೇ ಈ ಥರ ಮಾಡಿದರೆ ಬೇರೆ ಜನ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ರೈತರಲ್ಲೇ ಒಗ್ಗಟ್ಟಿಲ್ಲದ್ರೆ ಯಾವ ಕೆಲಸ ಸಾಧನೆ ಮಾಡ್ತೀರಿ? ಯಾವ ಕೆಲಸ ಸಾಧನೆ ಮಾಡೋಕ್ಕಾಗುತ್ತೆ? ಒಳ್ಳೊಳ್ಳೆ ಕೆಲಸ ಮಾಡಿದರೆ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದರೆ ಜನ ಸೇರ್ತಾರೆ. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ.
ಅಲ್ಲಿ ಆಗಿರ್ತಕ್ಕಂಥ ರಸ್ತೆಯನ್ನು ಹೋಗಿ ನೋಡಿದರೆ ನಿಮ್ಗೇನು ಅನ್ನಿಸ್ತತಿ ಅನ್ನೋದು ನೋಡಿರ್ಬೇಕಾದ್ರೆ ಅದು ಒಳ್ಳೆ ಕೆಲಸನೋ ಅಥವಾ ಇದ್ರ ಕೆಲಸನೋ. ಇದು ಸಮಾಜ ಸೇವೆ ಮಾಡತಕ್ಕಂಥ ಒಂದು ದೃಷ್ಟಿಯಿಂದ ಈ ಕೆಲಸ ಆಗ್ತಾ ಇದೆ. ಇದಕ್ಕೆ ಮುಂದೆ ಅನಾಹುತ ಆಗೋದನ್ನ ತಪ್ಪಿಸೋದಿದು. 2 ಬಸ್ಸು ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಒಂದು ಬಸ್ ಹೋಗೋಕ್ಕಾಗಲ್ಲ, ಒಂದು ಲಾರಿನೂ ಹೋಗೋಕ್ಕಾಗಲ್ಲ. 60 ಅಡಿ 70 ಅಡಿ ಗುಂಡಿ ಒಳಗೆ ಹೋಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಇವರು ಒತ್ತು ಹೊಡ್ಕೊಂತ ಇದ್ದಾರೆ ಅಂದರೆ ಏನು ಹೇಳಬೇಕು ಇವ್ರಿಗೆ? ಸ್ವಲ್ಪ ರೈತ ಸಂಘದವ್ರು ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆ ಸ್ವಲ್ಪ ಗಮನ ತರಬೇಕು. ಅಧಿಕಾರಿಗಳನ್ನ ಸ್ವಲ್ಪ ಚುಚ್ಚಿ ಎಬ್ಬರಿಸಬೇಕು. ಯಾಕೆಂದ್ರೆ ಅಧಿಕಾರಿಗಳಿಂದಲೇ ಆಗ್ತಾ ಇರೋದು ಇದು. ಈ ರೈತ ಸಂಘದಲ್ಲಿ ಏನು ಮಾಡಕ ಹೊಲ ಹೊಡಿತಾರೆ ರೈತರು, ಆದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ, ಚಾನಲ್ ಎಷ್ಟಿದೆಯಿಂದ ಅಷ್ಟನ್ನ ಸರ್ವೆ ಮಾಡಿ ಅದರಿಂದ ಈಚೆಕ್ಕಿರಿ, ನೀವು ಈಚೆಗೆ ಬರಬಾಡ್ರಿ ಅಂತ ಒಂದು ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಡಬೇಕು. ತಹಸೀಲ್ದಾರ್ ಆಗಲಿ, AC ಆಗಲಿ ಅಥವಾ ಯಾರೇ ಆಗಲಿ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಸಂಪೂರ್ಣವಾಗಿ ಅಳತೆ ಮಾಡಿಸ್ಬೇಕು. ಅಳತೆ ಮಾಡಿಸಿ ಇದರಿಂದ ಈಚೆಗೆ ಬರಬಾರ್ದು, ಇದರಿಂದ ಈಚೆಗೆ ಹೋಗ್ಬಾರ್ದು, ನಿಮ್ಮ ಜಮೀನು ನೀವು ಹೊಡ್ಕೊಳ್ರಿ ಅಂತ ಹೇಳಬೇಕು. ಒತ್ತುವರಿ ಐತಿ ಅಂತ ಅಷ್ಟು ಹೊಡ್ಕೊಂತ ಹೋದರೆ ಇದನ್ನು ಹೊಡಿತಾರೆ, ನಾಳೆನ ಈ ದೇವಸ್ಥಾನನೂ ಹೊಡ್ಕೊಂತಾರೆ, ಅಲ್ಲಿ ಕಣನೂ ಹೊಡ್ಕೊಂತಾರೆ. ಅವಾಗೇನು ಮಾಡ್ತೀರಿ? ಅದಕ್ಕೆ ಒಂದು ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಡಬೇಕು. ಅದಕ್ಕೆ ನೀವು ಸಪೋರ್ಟ್ ಮಾಡಿ ರೈತ ಸಂಘದವರು ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಹೆಸರು ಬರುತ್ತೆ. ನೀವು ಇಲ್ಲಿ ಮಾತಾಡೋದಕ್ಕಿಂತ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗತ್ತೆ ನಿಮಗೆ ಅದ್ರ ವಿಚಾರ ಏನು. ಬಸಪ್ಪರು ನನ್ನ ಸ್ನೇಹಿತರವರು, ಅವರು ಹಳಬರು ನನಗೆ, ನಾವು ಅವರು ಜೊತೆಗಿದ್ದವರು. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ನೀವು ಅದ್ರ ಬಗ್ಗೆ ತುಂಬ ಗಮನ ಹರಿಸ್ರಿ. ಇದು ಭಾಳ ಒಳ್ಳೆ ಕೆಲಸ ಇದು. ಇದು ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸೋದು. ಅನಾಹುತ ಆಗೋದಕ್ಕಿಂತ ಮುಂಚೆ ಇದನ್ನು ತಪ್ಪಿಸ್ಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ರೈತ ಸಂಘದ ಅಸೋಸಿಯೇಷನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರಿಬಸಪ್ಪನವ್ರೆ, ಈ ಸಭೆಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥ ಹಳೆಹಳ್ಳಿ ಬಸವಣ್ಣವರೇ, ನರಸಿಂಹಕೇಶೆ ಕರಿಯಪ್ಪನವರೇ, ಗೋಣಿಗೆರೆಯ ಗುಲ್ಬರಪ್ಪನವರೇ ಹಾಗೂ ಮಂಜುಳಪ್ಪರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರನ್ನು ಸುದ್ದಿ ಮಾಧ್ಯಮ ಮಿತ್ರರೇ ಮತ್ತು ಅನ್ನದಾತ ಬಂಧುಗಳು, ನಾವು ಈ ಹಿಂದೆ ಸುಂಕುತ್ಕಟ್ಟೆ ಗ್ರಾಮಕ್ಕೆ ಅಲ್ಲಿ ಒಂದು ಜಮೀನನ್ನು ಬಿಡಿಸ್ಕೊಡೋಕ್ಕೋಸ್ಕರ ನಾವೆಲ್ಲರೂ ಸೇರ್ಕೊಂಡಿದ್ವಿ. ಅಲ್ಲಿ ಸುಮಾರು ಜನ ಬಂದಿದ್ದು, ಅಲ್ಲಿ ಆಶ್ರಯ ಮಾಡಿಕೊಡ್ಬೇಕಂತಕ್ಕಂಥ ಹೊನ್ನಾಳಿ ತಾಲೂಕು ಪಟ್ಟಣ ಪಂಚಾಯತ್ ಅವರು ಒಂದು ನೇಷನ್ ಕೊಟ್ಟರು. ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಬಹಳ ಹೋರಾಟವನ್ನು ಕೂಡ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕೈ ಜೋಡಿಸಿ ಅದನ್ನು ಬಿಡಿಸಿದ್ವಿ. ಇವತ್ತು ಆ ತಂಟೆ ಇಲ್ಲ. ಅದು ಅದೇ ರೀತಿ ಇವತ್ತು ಸುಂಕುತ್ಕಟ್ಟೆ ಒಂದು ರೋಡಿ ವಿಚಾರ ಬಗ್ಗೆ ಬಂದ್ರಿ. ಆದರೆ ಜನ ಎಷ್ಟು ಸೇರ್ಬೇಕಾಯ್ತು ಇಲ್ಲಿ? ಎಣಿಕೆಯಷ್ಟು ಜನ ಇಲ್ಲ. ಇವತ್ತೇ ದೇವಸ್ಥಾನದಲ್ಲಿ ಉಂಡಿ ಹೊಡಿತಕ್ಕಂದ್ರೆ ಈಗ ಹೇಳಿ ನಮ್ಮ ಸುದ್ದಿ ಮಾಧ್ಯಮದವರು ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅದು ನೋಟ್ ಸಿಕ್ಕತ್ತಲ್ಲ, ದುಡ್ಡು ಸಿಕ್ಕತ್ತಲ್ಲ, ಅದು ಜನ ಸೇರಿದ್ರು. ಇದ್ರಿಗೆ ಏನು ಸಿಗಲ್ವಲ್ಲ, ಹಂಗಾಗಿ ಜನ ಸೇರಿಲ್ಲ. ಇದು ನಮ್ಮ ಪ್ರಶ್ನೆ. ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಧೈರ್ಯದಿಂದ ಮುಂದೆ ನುಗ್ಗಲಿಕ್ಕೆ ಅವಕಾಶ ಆಗ್ತದೆ. ನೀವು ನಮ್ಮನ್ನು ಕರೆಸ್ಬಿಟ್ಟು ಮುಂದೆ ನೀವೇ ನುಗ್ಗ್ರಿ, ನಾವು ಹಿಂದೆ ಕರಿತೀವಿ ಅಂತಂದರೆ ಇದು ಯಾವ ಹೋರಾಟ? ಇದು ಹೋರಾಟ ಅಲ್ಲ. ಹೋರಾಟಕ್ಕೆ ಬೆಂಬಲ ಕೊಡೋದ್ರೆ ನೀವು ಕಟಿಬದ್ಧರಾಗಿ ಕಂಕಣಬದ್ಧರಾಗಿ ನಿಂತರೆ ನಾವು ನಿಲ್ತೇವೆ. ಅದೀಗಾಗಲೇ ನಮ್ಮ ಗೌಡ್ರು ಅಧ್ಯಕ್ಷರು ಮಾತಾಡಿದರು. ಇಂಜಿನಿಯರ್ ತವ ಈ ಕ್ಷಣದಲ್ಲಿ ಬರ್ತೀನಿ ಅಂದರು. ನಾನೆಲ್ಲ ದಾವಣಗೆರೆ ಇದ್ದೀನಿ, ನಮ್ಮ ಅಸ್ಟೆಂಟ್ಗೆ ಹೇಳ್ತೀನಿ ಅಂದರು. ಅವ್ರು ಅಸ್ಟೆಂಟ್ ಇರ್ತಾರೆ ಮಾತಾಡಿದ್ರೆ ಅವನು ಅದು ಮುಚ್ಚಿಟ್ಕೊಂಡು ಮಾತಾಡಿದೆ ಅಂತಂದ್ರೆ ಈಗ ಯಾಕೆ ಇವನ್ನೆಲ್ಲ ಮಾತಾಡ್ತಾರೆ? ನಮ್ಮಲ್ಲಿ ಬಲ ಇಲ್ಲಕ್ಕೆ, ಒಗ್ಗಟ್ಟಿಲ್ಲಕ್ಕೆ. ಆ ಕಾರಣಕ್ಕೆ ಆ ರೋಡನ್ನು ನಾನು ಒಂದ್ಸರಿ ಗಣೇಶನ್ನ ತೋರಿಸಿದ್ರು, ಹೋಗಿ ನೋಡಿದ್ವಿ ನಾವು. ಭಾಳ ಇಕ್ಕಟ್ಟಾಗಿದೆ. ಎಲ್ಲರೂ ಅವಘಡ ಪ್ರಾರಂಭ ಆಯಿತು ಅಂದರೆ ಮತ್ತು ನೀವು ಊರಿನಷ್ಟು ಅಲ್ಲಿಗೆ ಹೋಗಲೇಬೇಕು. ಇದು ಆಗಕ್ಕಿಂತ ಮುಂಚೆ ಮುಂಜಾಗ್ರತೆ ಕ್ರಮ ತಗೋಬೇಕು. ಸಂಬಂಧಪಟ್ಟ ಇಲಾಖೆಯವರಿಗೆ, ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಅವ್ರನ್ನ ಇಲ್ಲಿ ಕರೆಸಿ ಸ್ಥಳಸ್ಥರಣೆ ಮಾಡಿ ನೋಡಿದಾಗ
ಅವರ ಪರಿಸ್ಥಿತಿ ಏನು ಅಂತಂದ್ರೆ ಅವ್ರಿಗೂ ಅರ್ಥ ಆಗ್ತದೆ, ನಮಗೂ ಕೂಡ ಅದು ಸಹಕಾರ ಕೆಲಸ ಆಗ್ತದೆ. ಅದಿಲ್ಲದೇ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ವಿ ಓದಿ ಅಂದರೆ ಇದು ಅರ್ಥದ ಕೆಲಸ ಇದು. ಆ ಕಾರಣಕ್ಕೆ ಇವತ್ತೆಲ್ಲ ತಾವು ಗ್ರಾಮಸ್ಥರೆಲ್ಲ ಕರೆದಿರಿ, ನಾವು ಬಂದಿದ್ದೀವಿ. ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸಂಘ ನಮ್ಮ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಈಗ ಅವ್ರು ಬರ್ತಾರೆ. ಈಗ ಬಂದಾಗ ಅವರ ಅಹವಾಲುಗಳು ಏನಾದ್ರೆ ನಾವು ಕೇಳೋಣ, ನಿಮ್ಮ ಅಹವಾಲುಗಳು ಏನಾದ್ರೆ ಅವ್ರಿಗೆ ಹೇಳಿದ್ರಿ, ಅದೇನಾಗ್ತದೆ. ಆಮೇಲೆ ಮುಂದೆ ನಮ್ಮದು ಹೋರಾಟ ನಮ್ದಿದೆ. ನಾವೇನು ಹೋರಾಟವನ್ನು ಮಾಡಬೇಕು, ಎಲ್ಲಿ ಹೋರಾಟ ಮಾಡಬೇಕು, ಆ ವಿಚಾರ ಬಗ್ಗೆ ನಮ್ಮ ಅಧ್ಯಕ್ಷರು ಇದ್ದಾರೆ, ನಾವು ಮಾಡ್ತೀವಿ ಅದನ್ನು. ಆದರೆ ನಿಮ್ಮ ಸಹಕಾರ ನಮಗೆ ಮುಖ್ಯವಾಗಿ ಬೇಕಾಗಿದೆ. ಆ ಕಾರಣಕ್ಕೆ ನೀವೆಲ್ಲರೂ ಇವತ್ತು ಬಂದು ಸೇರಿದ್ರಿ. ಅದನ್ನು ನೋಡಿ ನಮಗೂ ಒಂಥರ ಮನೆ ನೋಡಿದೆ. ನಮ್ಮ ಗಣೇಶನ ಕರ್ಕೊಂಡು ತೋರಿಸಿದ್ರು. ಅದು ಅಂತೆಂತ ಬಿದ್ದರೆ ಅದು ಪೂರ್ತಿ ಅಲ್ಲೇ ಮಣ್ಣು ಸಮಾಧಿ, ಆ ಥರ ಇದೆ ಅದು. ಹಾಗಾಗಿ ಅಧಿಕಾರಿಗಳು ಬಂದು ಸರಿ ನೋಡಲಿ, ನಾವು ಕರ್ಕೊಂಡ್ಬಂದು ಅವ್ರು ತೋರಿಸ್ತೀವಿ. ಅದೇನು ಪ್ರೋಸೆಸ್ ಮಾಡ್ತಾರೋ ಮಾಡಲಿ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಸಹಕಾರ ನಮಗೆ ಬೇಕು ಅಂತಕ್ಕಂಥ ವಿಚಾರ ಬಗ್ಗೆ ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಫರ್ ಜೋನ್ ನಾನು ಹೇಳ್ತೀನಿ, ಅರ್ಧ ಎಕರೆ ಮುಕ್ಕಾಲು ಎಕರೆ ಬಫರ್ ಇರುತ್ತೆ. ಇದು 250 ಅಡಿ ಇರುತ್ತೆ ಬಫರ್ ಜೋನು. ಡೆವಲಪ್ಮೆಂಟಿಗೆ ಅವ್ರು ಜಾಸ್ತಿ ತಗೊಂಡಿರ್ತಾರೆ, ಪೇಮೆಂಟ್ ಮಾಡಿರ್ತಾರೆ. 100 ಫೀಟ್ ಇದೆ ಸರ್, ಜಾಸ್ತಿ ಇರುತ್ತೆ. ನಾಲಾ ಬಿಟ್ಟೆ 120 ಅಡಿ ಇರುತ್ತೆ ಇದು. ನೋಡಿ ನಾಳೆ ನೋಡಿ ಸರ್, ನಾಳೆ ಬಿದ್ದರೆ ಅವ್ನು ಅಕಸ್ಮಾತ್ ವೆಹಿಕಲ್ ಬಿದ್ದರೆ 4 ಜನ ಕೊಡ್ಬೇಕು, ನಾವು ಸಿಗಲ್ಲ. 4 ಜನ ಇವಾಗ ಇದು ಕೆನಾಲ್ ಬರೋಕ್ಕಿಂತ ಮೊದಲೇ ಆ ಜಮೀನು ಆ ಕಡೆ ಪೈಪ್ ಆ ಕಡೆ ಈ ಕಡೆ ಬರಲ್ವಲ್ಲ, ಈ ಕಡೆ ಒತ್ತುವರಿ ಮಾಡ್ಕೊಂಡು ಆ ಕಡೆ ಈಗೇನಾಗಿದೆ, ಇದು ಕೆನಾಲ್ ಮಧ್ಯ ಹೋಗಿರುತ್ತಲ್ಲ, ಲ್ಯಾಂಡ್ ತೋಟ ಎಲ್ಲ ಬೇರೆ ಇರ್ತವೆ. ಈಗ ನೋಡಿ ಅವ್ರ ಸರ್ವೆ ನಂಬರ್ ಲ್ಯಾಂಡ್ ಇದು ಅಲ್ಲಿ ಆ ಕಡೆ ಈ ಕಡೆ ಬರಲ್ಲ. ಅವರು ತೋಟ ಕಟ್ಟಿ ಮಣ್ಣಿರೋದಂತ ಯಾರು ಇವ್ರಿಗೆ ಬಿಡೋದು ಬೇಡ, ಎಲ್ಲ ಇವ್ರಿಗೆ ಬಿಡೋದು ಬೇಡ. ಅವ್ರಿಗೆ ಅವರು ಈ ಕೆನಾಲಿಗೆ ಏನಿದೆ ಈ ಕೆನಾಲ್ ಹೋಗಿದಲ್ಲ, ಈ ಕೆನಾಲ್ಗೆ ಇಷ್ಟೊಂದು ಅಕ್ವೈರ್ ಮಾಡಿದ್ದಾರೆ. ಅವ್ರ ಪ್ರಕಾರ ಇವ್ರು ಬಫರ್ ಜೋನನ್ನ ಹಾಕಿ ಇವ್ರು ಯಾಕೆ ಹದ್ಬಾತ್ ಮಾಡಿಲ್ಲ ಇಲಾಖೆ ಮಾಡಿದ್ರೆ ಮುಗಿತಲ್ಲ. ಇಲ್ಲಿ ಈ ತಡೆಗೋಡೆ ಇಲಾಖೆ ಮಾಡ್ಬೇಕಾಯ್ತಲ್ಲ, ತಡೆಗೋಡೆ ಇವ್ರು ಮಾಡ್ಬಿಟ್ರೆ ಆಯ್ತಲ್ಲ. ಅವ್ರ ಅಕಲ್ಪ ಅದನ್ನು ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಈ ತಡೆಗೋಡೆ ಕಟ್ಟಾಗಿ ಎಕ್ಸ್ಪೋಸ್ ಮಾಡ್ತೀವಿ. ಅದೇನ್ ಮಾಡ್ತಾರೆ, ಕೆಲಸ ಮಾಡೋಣ ಅರಿಲ್ಲಣ ಕೆಲಸ ಇಲ್ಲಿ. ಅವರು ಬಫರ್ ಜೋನು ಎಷ್ಟೆಷ್ಟು ಎಕರೆ ಯಾವ್ಯಾವ ಸಾವಿರ ಅಕ್ವೈರ್ ಆಗಿದೆ, ಈ ಬಫರ್ ಝೋನನ್ನ ಫಿಕ್ಸ್ ಮಾಡ್ಬೇಕು ಅವರು. ಏನು ನೀರಾವರಿ ಇಲಾಖೆ ಜಾಗ ಎಷ್ಟಿದೆ ಅಂತ ಫಸ್ಟ್ ಸರ್ವೆ ಮುಖಾಂತರ ಫಸ್ಟ್ ಫಿಕ್ಸ್ ಆಗಬೇಕು. ಆ ಫಿಕ್ಸ್ ಆದಮೇಲೆ ಅದಕ್ಕೆ ಏನಿದೆ ನಿಮ್ಮ ಪ್ರಾಪರ್ಟಿನ ನೀವು ಕಾದ್ಕೊಳ್ಳೋಕ್ಕೆ ತಡೆಗೋಡೆ ಏನು ಮಾಡ್ತೀರೋ ಕೆಲಸ ಮಾಡಿ ಅಂತ ಇಂಜಿನಿಯರ್ಗೆ ಹಚ್ಬೇಕು. ಈಗ ನಿಮ್ಮ ಪ್ರಾಪರ್ಟಿ ತಾನೇ ಇದು ನೀರಾವರಿ ಇಲಾಖೆ ಆಸ್ತಿ ಇದು ಅವರು ಕಾಪಾಡ್ಕೊಳ್ಬೇಕು. ಅಲ್ಲ, ಅವರು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ತಾವುಗಳು ಇನ್ಸ್ಟ್ರಕ್ಷನ್ ಕೊಡೋದೇನಂದರೆ, ಈ ಚಾನಲಿಂದ ಎಷ್ಟಡಿ ಐತಿ ಒತ್ತುವರಿ, ಈ ರೈತರುಗಳು ರೈತಾಪಿ ವರ್ಗದವರು ಎಷ್ಟಡಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ತಾವುಗಳು ರೈತರು ಮಾಡ್ಬೇಕೇನಂತ ಮಾಡ್ತೀವಿ. ಅದನ್ನೇ ಈಗ ಇಂಜಿನಿಯರ್ ಹೇಳಿದ್ದಾರೆ, ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಎಕರೆ ನಾವು 4ಗೋಸ್ಕರ ಅಕ್ವೈರ್ ಮಾಡಿದ್ದೀವಿ ಅದನ್ನು ಪಾಯಿಂಟ್ ಮಾಡಿಬಿಟ್ಟು ಎಷ್ಟೆಷ್ಟು ಎಕರೆ ಲ್ಯಾಂಡನ್ನು ನಾವು ಈಗ ಆಲ್ರೆಡಿ ಪರಿಹಾರ ಕೊಟ್ಟಿದ್ದೀವಿ, ಎಷ್ಟೆಷ್ಟು ಪರಿಹಾರ ಕೊಟ್ಟಿದ್ದೀವಿ, ಆ ನಮ್ಮ ಆಸ್ತಿ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಿ ಅದನ್ನು ನಾವು ಅಕ್ವೈರ್ ಮಾಡಿ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಬೌಂಡ್ರಿ ಫಿಕ್ಸ್ ಮಾಡಿದ ತಕ್ಷಣ ಉಳಿದಿದ್ದೇನಿದೆ ಅದನ್ನು ಅವರ ಪ್ರಾಪರ್ಟಿನ ಅವ್ರ ಹದ್ದುಬಸ್ತನ್ನು ಅವ್ರು ಮಾಡಿಕೊಂಡು ಅವರ ಪ್ರಾಪರ್ಟಿನ ಕಾಪಾಡ್ಕೊಳ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಇಂಜಿನಿಯರ್ ಅದನ್ನೇ ಹೇಳ್ತಾರೆ. ಏನಿದೆ ಬಫರ್ ಝೋನು ನಾವು ಎಷ್ಟು ಅಕ್ವೈರ್ ಮಾಡಿದ್ದೀವಿ, ಯಾವ್ಯಾವ ಸರ್ವೆ ನಂಬರ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದ್ವಿ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ತೀವಿ, ನಾವು ಅದನ್ನು ಪ್ರಾಪರ್ಟಿನ ನಾವು ಹದ್ಬಸ್ತ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ.